സ്പിരിച്വാലിറ്റിയെന്ന ഒരു ലൈഫ് സ്പെഷ്യലാಗಿಲ್ಲ. ನೀವೆಲ್ಲರೂ ಸ್ಪಿರಿಚುವಲೇ. ഒരു ಮಲ್ಲಿಗ ಹೂವಕ್ಕೆ ತನ್ನ ಸುಗಂಧ ಗೊತ್ತಾಗದಿಲ್ಲ. ഒരു ಜಿಂಕೆ, ಕಸ್ತೂರಿ ಜಿಂಕೆ, ಅದು ಆ ನಾಭಿಯಿಂದ ಆ ವಾಸನೆ, ನಾಭಿ ಅದು ಹುಲ್ಲು ತಿಂದಾಗ ಎಲ್ಲಾ ಕಡೆ ನಾಭಿ ಮುಟ್ಟಿ ಮುಟ್ಟಿ ಅಲ್ಲೆಲ್ಲ ಈ ಸುಗಂಧ ಇರುತ್ತೆ. ಅದು ಇಡೀ ಜೀವನ ಇದನ್ನ ಹುಡುಕ್ತಾ ಇರುತ್ತೆ. ಇದೆಲ್ಲಿಂದ ಬರುತ್ತೆ ಈ ಸುಗಂಧ, ಎಲ್ಲಿಂದ ಬರುತ್ತೆ? ಕೊನೆಯಲ್ಲಿ ಇದು ಸಾವಾದಾಗ, ಇದು ಸತ್ತಿಂಗ ಬೆಂಡಾದಾಗ ಇದು ಮೂಗದ ನೇವಲ ಹತ್ರ ಹೋಗುತ್ತೆ. ಅವತ್ತು ಗೊತ್ತಾಗುತ್ತೆ ಇಷ್ಟು ಪದೇ ನಾನು ಓಡಿ ನಡೆದಿರೋದು ನನ್ನ ನಾಭಿಯಿಂದ ಬರೋ ಈ ವಾಸನೆಗೆಯಿಂದ. ಬಟ್ ಅದು ಲೈಫ್ ಎಂಡ್ ಆಗಿಬಿಟ್ಟು. ಅದೇ ತರ ಯಾವ ಒಂದು ವ್ಯಕ್ತಿ ತನ್ನ ಮನಸ್ಸಿನ ಯೋಚನೆಯನ್ನು ಶುದ್ಧ ಮಾಡಿ ಇಟ್ಕೋತಾ ಇದೆಯೋ, ಯಾವ ಒಂದು ವ್ಯಕ್ತಿ ತನ್ನ ಮಾತಿನ ಕಂಟ್ರೋಲ್ ಯಾರನ್ನೇ ನೋಯಿಸಿಲ್ಲದೆ ಮಿತವಾಗಿ ಮಾತಾಡ್ತಾ ಇದೆಯೋ, ಯಾವ ಒಂದು ವ್ಯಕ್ತಿ ಎಲ್ಲರ ಹಿತಕ್ಕೋಸ್ಕರ ಹೆಜ್ಜೆ ಇಡುತ್ತೆಯೋ, ಈ ಜೀವನ ದೈವಿಕ ಜೀವನ, ಅವರು ಕೊನೆಯಲು ಮೋಕ್ಷ ಪ್ರಾಪ್ತಿಯ ದಾರಿ ತಲುಪುತ್ತೆ. ಈ ದಾರಿ ಹುಡುಕವರು ಬದುಕವರೆಗೂ ಗುರು ಪ್ರಕಟವಾಗ